ಫ್ಲೈಓವರ್ ಕಾಮಗಾರಿಯ ವೇಳೆ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೆ ಕಬ್ಬಿಣದ ರಾಡ್ ಮೇಲಿಂದ ಬಿದ್ದು ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರತ ಎಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನವಿರಾಜ್ ಎಂಬುವವರೆಂದು ಗುರುತಿಸಲಾಗಿದೆ. ಎಎಸ್ಐ ನವಿರಾಜ್ ಅವರು ಕರ್ತವ್ಯ ನಿರ್ವಹಿಸಲು ಕೋರ್ಟ್ ಸರ್ಕಲ್ ಕಡೆಯಿಂದ ದೇಶಪಾಂಡೆ ನಗರ ಕಡೆಗೆ ಕರ್ತವ್ಯ ನಿರ್ವಹಿಸಲು ಹೊರಟಿದ್ರು. ಈ ವೇಳೆ ಮೇಲೆ ಫ್ಲೈಓವರ್ ಕಾಮಗಾರಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಮೇಲಿನಿಂದ ಕಬ್ಬಿಣದ ರಾಡ್ ತುಂಡಾಗಿ ಬಿದ್ದ ಪರಿಣಾಮ ಎಎಸ್ಐ ಅವರು ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲಾದ ಸಿಬ್ಬಂದಿಯನ್ನ ಆರೋಗ್ಯ ವಿಚಾರಿಸಲು ಆಗಮಿಸಿದ ಸಚಿವ ಸಂತೋಷ್ ಲಾಡ್ ಹಾಗೂ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮತ್ತು ಜಿಲ್ಲಾಧಿಕಾರಿಯಾದ ದಿವ್ಯಾ ಪ್ರಭು ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಬ್ಯಾರಿಕೇಡ್ ಆಗಬೇಕು, ಆ ಏರಿಯಾದಲ್ಲಿ ಕೆಳಗಡೆ ಹೋಗೋದು ಎಕ್ಸಾಕ್ಟ್ ಮಾಹಿತಿ ಯೂಶಲಿ ಏನಾಗುತ್ತೆ, ಸೇಫ್ಟಿ ಪ್ರಿಕಾಷನ್ಸ್ ಯಾರೇ ತಗೊಂಡು ಯಾವುದೇ ಸಣ್ಣ ಮನೆ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡದೆಲ್ಲ ಚೆಕ್ ಮಾಡಿಸ್ಬೇಕು. ನೋ ಡೈರೆಕ್ಷನ್ ಕಮೆಂಟ್ ಮಾಡ್ತಾರೆ ಸರ್. ಈ ಹಿಂದೆ ಇದೇ ಜಾಗದಲ್ಲಿ ಏನು ಅವಘಡ ಸಂದರ್ಭ ಇಂಜೂರ್ ಆಗಿತ್ತು ಸೇಮ್ ಪ್ಲೇಸ್ ಯಾಕೆ ಗುತ್ತಿಗೆದಾರದ್ದು ಏನು ಸರ್ ಗೊತ್ತಿಲ್ಲ. ಈಗ ಡೆಫಿನೆಟ್ಲಿ ಮೇಲ್ನೋಟದಲ್ಲಂತೂ ಮಿಸ್ಟೇಕ್ ಕಾಣ್ತಾ ಇದೆ. ಸೇಫ್ಟಿ ಆಸ್ಪೆಕ್ಟ್ ಈ ಥರ ಆದಾಗ ಆ ಏರಿಯಾ ಕಾರ್ಡನ್ ಆಗಬೇಕು. ಮತ್ತು ಈಗ ಕೆಳಗಡೆ ಹೆಂಗೆ ಹೋಗಿದ್ರೆ ನನಗೂ ಏನು ಎಕ್ಸಾಕ್ಟ್ ಮಾಹಿತಿ ಇಲ್ಲ. ಒಂದು ಸೆಕೆಂಡ್ ಸ್ಪಾಟಿಗೆ ಹೋಗ್ಬೇಕು ಅಥವಾ ಯಾರನ್ನ ಪ್ರೊಫೆಷನ್ಸ್ ನೋಡ್ಕೊಂಡು ಹೋಪಿಂಗ್ ದಟ್ ರಿಕವರ್ ಆಗ್ತಾರೆ. ಹಂಗೆ ಏನಾರು ಇದ್ದರೂ ಕೂಡ ಜಿಲ್ಲಾಡಳಿತ ನಾವು ಸರ್ಕಾರ ವತಿಯಿಂದ ಅವ್ರಿಗೆ ಬೇಕಿದ್ರೆ ಯಾವುದೇ ಏರ್ಕ್ರಾಫ್ಟ್ ಬೇಕಿದ್ರೆ ಎಮರ್ಜೆನ್ಸಿ ಇದ್ದರೆ ನಾವು ಮಾಡ್ತೀವಿ. ಸ್ಪೆಷಲ್ ಡಾಕ್ಟರ್ಸು ಕರೆಸಿದ್ದೀವಿ. ಕ್ಲಿಯರ್ ಆಗಿ ಸಿಗ್ತದೆ ಗುತ್ತಿಗೆದಾರರು ನೋಡೋಣ ಫಸ್ಟ್ ಲೆಟ್ಸ್ ಏನಾಗಿದೆ ಅಂತ ಗೊತ್ತಿಲ್ಲ. ಸುಮ್ಮನೆ ಗುತ್ತಿಗೆದಾರನ ಕ್ರಮ ಆಕ್ಸಿಡೆಂಟ್ ಡೆಫಿನೆಟ್ಲಿ ಅದಾಗಿರೋದಂತೂ ನಿಜ ಮೇಲ್ನೋಟದಲ್ಲಿ. ಅದಕ್ಕೆ ಹೇಳ್ತಾರೆ ಪ್ರಿಮಾ ಫೇಸ್ ಇಟ್ ಲುಕ್ಸ್ ಲೈಕ್ ಏನೋ ತಪ್ಪಾಗಿದೆ ಅಂತ ಕಾಣ್ತಾ ಇದೆ. ಒನ್ಸ್ ಆನ್ ದ ಇನ್ವೆಸ್ಟಿಗೇಷನ್ ಇಸ್ ಡನ್ ದೆನ್ ವಿಲ್ ಟೇಕ್ ಏನು ಪ್ರೊಸೀಜರ್ ಪ್ರಕಾರ ಆ್ಯಕ್ಷನ್ ತಗೊಳ್ತೀವಿ. ಬಟ್ ಅದಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಇವತ್ತು ವೆರಿ ಅನ್ಫಾರ್ಚುನೇಟ್. ಬೇರೆ ಒಂದು ಬೆಸ್ಟ್ ಪೊಲೀಸ್ ಆಫೀಸರ್ ವರ್ಕಿಂಗ್ ಅರೌಂಡ್ ಭಾಳ ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ರು. ಈಸ್ ಅಂಡ್ ಸ್ಟಿಲ್ ಇಸ್ 59 years old. ಜಸ್ಟ್ ಹೋಪಿಂಗ್ ದಟ್ ಎವ್ರಿಥಿಂಗ್ ವಾಸ್ ಚಂದ್ರು ಬೀರಣ್ಣವರ್ ಜೊತೆ ಮೌನೇಶ್ ಇಂಗಳಹಳ್ಳಿ, ಟಿವಿ 20 ಕನ್ನಡ ನ್ಯೂಸ್, ಹುಬ್ಬಳ್ಳಿ. ವೀಕ್ಷಕರೇ, ಟಿವಿ 20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ 20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.